ಇತ್ತೀಚಿನ ದಿನಗಳಲ್ಲಿ ಫ್ರೀ ಬಲೆ, ಫ್ರೀ ಗಿಫ್ಟ್, ಫ್ರೀ ರೀಚಾರ್ಜ್, ಫ್ರೀ ಹಣ ಅನ್ನೋ ಪದಗಳು ಕೇಳಿದ ತಕ್ಷಣ ನಮ್ಮ ಗಮನ ಅಲ್ಲಿಗೆ ಹೋಗ್ತಿದೆ. ಆದರೆ ಇದೇ ಪದಗಳು ಇಂದು ಸಾವಿರಾರು ಜನರನ್ನು ವಂಚನೆಯ ಬಲೆಗೆ ಬೀಳಿಸುತ್ತಿವೆ ಅನ್ನೋದು ಕಠಿಣ ಸತ್ಯ. ಒಂದು ಮೆಸೇಜ್, ಒಂದು ಕರೆ ಅಥವಾ ಒಂದು ಲಿಂಕ್ ಅಷ್ಟೇ ಸಾಕು, ಕ್ಷಣಾರ್ಧದಲ್ಲಿ ನಿಮ್ಮ ಬ್ಯಾಂಕ್ ಖಾತೆ ಖಾಲಿಯಾಗಬಹುದು. ನಿಮ್ಮ ಪರ್ಸನಲ್ ಮಾಹಿತಿ ವಂಚಕರ ಕೈ ಸೇರುವ ಸಾಧ್ಯತೆ ಇದೆ. ಅಪರಿಚಿತ ಸಂಖ್ಯೆಯಿಂದ ಕರೆ ಮಾಡಿ ನೀವು ಲಕ್ಕಿ ವಿನ್ನರ್, ಫ್ರೀ ಬಲೆ ಸಿಕ್ಕಿದೆ, OTP ಹೇಳಿ ಅಂತ ಕೇಳಿದ್ರೆ ಎಚ್ಚರವಾಗಿರಬೇಕು. ಬ್ಯಾಂಕ್, ಪೊಲೀಸ್, ಸರ್ಕಾರಿ ಇಲಾಖೆ ಅಂತ ಹೇಳ್ಕೊಂಡು ಕರೆ ಮಾಡುವವರ ಮಾತಿಗೆ ನಂಬಿಕೆ ಇಡಬೇಡಿ. ಯಾವುದೇ ಬ್ಯಾಂಕ್ ಅಥವಾ ಅಧಿಕೃತ ಸಂಸ್ಥೆ ಎಂದಿಗೂ ನಿಮ್ಮ OTP, ATM ಪಿನ್ ಅಥವಾ ಪರ್ಸನಲ್ ವಿವರಗಳನ್ನು ಕೇಳುವುದಿಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಂಡಿರ್ಬೇಕು. ಇಂದು ಯುವಕರು, ಹಿರಿಯರು, ಮಹಿಳೆಯರು ಯಾರು ಇದಕ್ಕೆ ಹೊರತಲ್ಲ. ವಿಶೇಷವಾಗಿ ಫ್ರೀ ಅನ್ನೋ ಪದ ಕೇಳಿದಾಗ ವಂಚನೆ ಮಾಡದೆ ಕ್ಲಿಕ್ ಮಾಡುವ ಅಭ್ಯಾಸವೇ ವಂಚಕರ ದೊಡ್ಡ ಅಸ್ತ್ರ. ಒಂದು ತಪ್ಪು ಕ್ಲಿಕ್ ನಿಮ್ಮ ದುಡಿತದ ಹಣವನ್ನೆಲ್ಲ ಕಸಿದುಕೊಳ್ಳಬಹುದು. ಆದ್ದರಿಂದ ಅಪರಿಚಿತ ಲಿಂಕ್ಗಳನ್ನು ಓಪನ್ ಮಾಡಬೇಡಿ. ಅನುಮಾನಾಸ್ಪದ ಆಪ್ಗಳನ್ನು ಡೌನ್ಲೋಡ್ ಮಾಡಬೇಡಿ. ಕರೆಗಳಿಗೆ ಒತ್ತಡಕ್ಕೆ ಒಳಗಾಗಬೇಡಿ. ನಿಮ್ಮ ಸ್ನೇಹಿತರು, ಕುಟುಂಬದವರು, ಗ್ರಾಮಸ್ಥರು ಎಲ್ಲರಿಗೂ ಈ ವಿಷಯ ತಿಳಿಸಿ. ಜಾಗೃತಿ ವಹಿಸುವುದರಿಂದಲೇ ವಂಚನೆ ತಪ್ಪಿಸಬಹುದು. ನೆನಪಿರಲಿ, ಫ್ರೀ ಬಲೆ ಅನ್ನೋದೇ ಇಲ್ಲ, ಆದರೆ ವಂಚಕರ ಬಲೆ ಎಲ್ಲೆಲ್ಲೂ ಇದೆ. ನಿಮ್ಮ ಸ್ನೇಹಿತರು, ಕುಟುಂಬದವರು, ಗ್ರಾಮಸ್ಥರು ಎಲ್ಲರಿಗೂ ಈ ವಿಷಯ ತಿಳಿಸಿ. ಜಾಗೃತಿ ವಹಿಸುವುದರಿಂದಲೇ ವಂಚನೆ ತಪ್ಪಿಸಬಹುದು. ನೆನಪಿರಲಿ, ಫ್ರೀ ಬಲೆ ಅನ್ನೋದೇ ಇಲ್ಲ, ಆದರೆ ವಂಚಕರ ಬೆಲೆ ಎಲ್ಲೆಲ್ಲಿಯೂ ಇದೆ. ಆದ್ದರಿಂದ ಯೋಚಿಸಿ ಕ್ಲಿಕ್ ಮಾಡಿ. ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ನಿಮ್ಮ ಹಣ, ನಿಮ್ಮ ಮಾಹಿತಿ, ನಿಮ್ಮ ಭದ್ರತೆ ಇವೆಲ್ಲವೂ ನಿಮ್ಮ ಕೈಯಲ್ಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.